ಯಾಕೆ ಇವನು ಸುಮಾರು ಕೇಳಿ ಕೂತ್ಕೊಂಡು ಹೇಳ್ತಾವನೆ. ಲೇ ಚಿಕ್ಕನೆ ಚಿಕ್ಕನೆ ಹೋಗಿ ನೀನು ಮಾತಾಡ್ಸ್ಬೇಡ ನನ್ನ. ಯಾಕೋ ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ ಸುಮಾರ್ದಲ್ವಾ? ನಾನು ಒಂದು ಸುಮಾರನ್ನ ಹೊರ ಕೇಳ್ತಾ ಇದ್ದೀನಿ. ಏನಕ್ಕೆ ಕೇಳ್ತಾ ಇದ್ದೀನಿ ಹೊರ? ಯಾಕೆ ನೋಡಿ ನೀನು ಯಾಕೆ ಏನಾಯ್ತಾ? ಯಾಕೆ ಹೇಳ್ತಾ ಇರೋದ? ಏಯ್ ನಿಂತ ಕಣ್ಣೀರ ಹಳೋ ಗಂಡಸ್ನ ನಗಿ ಹೆಂಗಸ್ನ ನುಂಗ್ಕೊಡ್ತಂತೆ. ಏನಕ್ಕೆ ಇವಾಗ ಹೇಳ್ತಾ ಇರೋದು ನೀನು? ಸಾವಿತ್ರಿಗ ಒಯ್ದ್ಬಿಟ್ಟು ಬಂದಿದ್ದೀನಿ ನಾನು. ಯಾಕೋ ಬೇಕಾ ಏಟ್ಗಳಿಂತ? ಹಾಂ ಅವಳು ನಾನು ಹೇಳ್ದಂಗೆ ಕೇಳಲ್ಲ, ಅದಕ್ಕೆ ನಂಗೆ ಪಾಪ. ಅದಕ್ಕೆ ಹೊಡೆದ್ಬಿಟ್ರೆ? ಅದಕ್ಕೆ ನಾನು ಹೊಡೆದ್ಬಿಟ್ಟು ಬಂದಿದ್ದೀನಿ. ಬೀಳ್ತವೆ ನಿಂಗೆ ಏಟುಗಳು. ಆ ಹುಡ್ಗಿಗೆ ಒಂದೇಟು ಹಾಕಿದ್ರೆ ನಾನು ನಿಂಗೆ ಕತ್ತೇಟು ಹಾಕ್ತೀನಿ. ಅದಕ್ಕೆ ನೀನು ನಾನು ಮಾತಾಡ್ಬೇಡ, ಹೋಗು. ಹೊಡೆಯೋಕೆ ಕಾರಣ ಬೇಕಲ್ಲ, ಹೇಳು ಏನು ಕಾರಣ, ಯಾಕೆ ಹೊಡೆದೆ ಅಂತ. ನಿಂಗೆ ಯಾಕೆ ಇವಾಗ? ನಿಂಗೆ ವಯಸ್ಸಾಗ್ಬಿಟ್ಟದೆ, ನಿಂಗೆ ಅದೆಲ್ಲ ತಿಳಿಯಲ್ಲ. ನೀನು ಬಾಯಿ ಮುಚ್ಕೊಂಡಿರೋ. ಏನು ಕೆಲಸ ಕೊಡ್ತಾನೆ ನೋಡಮ್ಮ ಈ ನನ್ನ ಮಗನು. ಲೇ ಎಲ್ಲ ನೋಡ್ಕೊಂಡು ಅವ್ನು ದೊಡ್ಡ ನೋಡ್ತೋದ್ನ ಎತ್ತಾಳ್ಬಿಟ್ಟೋದ್ನ ಸುನಂದಿಯಿಂದ ಹೊರಡೋಯ್ತಾನೆ. ಹೋಗ್ಲಿ ಸಾವಿತ್ರಮ್ಮನ ಯಾಕೆ ಹೊಡ್ತಿತ್ತೇಳು? ಹೇಳ್ದೆ ಸರಿ, ಇಲ್ಲಾಂದರೆ ಇಲ್ಲೇ ಉಂಚು ಬರ್ಲಿ ಕಿತ್ಕೊಂಡು ತೀರ್ತೀನಿ ಅಂದರೆ ಹಂಗಿನ ತಿರಲ್ಲ, ಮುಡ್ಡಿಗೆ ಇರ್ಕೊಂಡು ಓಡ್ಬಿಡ್ಬೇಕು. ಇವಾಗ ನಿಂಗೆ ಯಾಕ? ನೀನು ಮುಸ್ಲಾನು, ನಿಂಗೆ ಯಾಕೆ ಹೇಳ ಅವೆಲ್ಲ? ಹೇಳಲ್ಲ, ನೀನು ವಯಸ್ಸು ದಾಟ್ಕೊಂಡೆ ನಾನು ಬಂದಿರೋದು. ತಿರ್ಗಾ ಮುಚ್ಕೊಂಡು ಹೇಳಲ್ಲೇ. ಏನು ನನಗೆ ತಿಳಿದಿದ್ದು ತಿಳಿದ್ಬಿಟ್ಟದೆ. ಹೇಳಲ್ಲೇ ಯಾಕೆ ಹೊಡೆದಿತ್ತು ನನ್ನ ಸೊಸೆಕ? ಅವತ್ತು ನನ್ನ ತಂಗಿ ನಿನ್ನ ಮಕ್ಕ ನೋಡ್ಕೊಟ್ಟಿಲ್ಲ, ಹೆಣ್ಣು ನನ್ನ ಮಕ್ಕ ನೋಡ್ಕೊಟ್ಟಿತ್ತು. ಹೇಳ ಬೊಗಳ ಬಾ ವಾ 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 ಬೀಳ್ತವೆ ಏಟಕ್ಕೆ ನಿಂಕ ಬೊಗಳು. ನಿನ್ನ ಹತ್ರ ಅವೆಲ್ಲ ಹೇಳೋಕ್ಕಾಗಲ್ಲ. ನನ್ನ ಸಂಕಟ ಯಾರ ಹತ್ರ ಹೇಳ್ಕೊಳ್ಳಿ ನಾನು? ನನ್ನ ಹತ್ರ ಹೇಳ್ಕೊಳ? ನೀನು ಮುಸ್ಲಾನ್ ಆಗೋಗಿದೆ, ನಿಂಗೇನು ಅರ್ಥ ಆಗಲ್ಲ. ಹೋಗ ಅದೇನಂತ ಹೇಳ, ಯಾಕೆ ಹೊಡೆದಿತ್ತು? ಮತ್ತೆ ಅವಳು ರಾತ್ರಿ ಹೊತ್ತು ಹೋಗಿ ನೀನು ಅಂತ ಇರ್ತಾಳೆ. ನನ್ನ ಗುದ್ರತಾ ಇರ್ತಾಳೆ. ಅದಕ್ಕೆ ನಂಗೆ ಪಾಪ ಅವಳ ಮೇಲೆ ಮುಂದ್ಕೊಂಡಿದ್ದೀನಿ ನಾನು. ತಿರ್ಗಾ ಮಾತಾಡ್ಸ್ಕೊಂಬರ್ತಾಳೆ. ಮಾತಾಡ್ಸ್ಬೇಡ ನೀನು ಅಂತ ಒಂದು ಏಟು ಹಾಕಿದ್ದೀನಿ. ಓ ಇದು ಕತೆ. ಇದಕ್ಕ ಮುಸ್ಲಾನ ಇಲ್ಲಿ ಬಂದು ಕುತ್ಕೊಂಡಿದ್ದ? ನಿಂಗೆ ಅವೆಲ್ಲ ತಿಳಿಯಲ್ಲ, ಕಲ್ದಿರೋ. ನಿಂಗೆ ಬಲ್ ತಿಳಿದ್ಬಿಡ್ತೈತೆ ಅಂಡು. ಅಲ್ಲ ಅದಕ್ಕೋಸ್ಕರ ಹೊಡೆಯೋದೇನಾ? ಹೋಗಿ ನೀನು ಅಂತಾಳೆ ನನ್ನ. ಗೊತ್ತಿರ್ತಾಳೆ ನನ್ನ. ಮಾತಾಡಿದ್ರೆ ನಾನು ತಿಂಗಳಿಂದ ಗುದ್ರಿ ಇರ್ತಾಳೆ ನನ್ನ. ಅದಕ್ಕೆ ನಂಗೆ ಪಾಪ ಬಂದಿತ್ತು. ಹಂಗಲ್ಲಪ್ಪ, ಆಚೆಯಿಂದ ಒಳಗೆ ಬಂದಾಗ ಆಚಿನ ವಿಷಯ ಆಚೆನೇ ಬಿಟ್ಬಿಡ್ಬೇಕು. ಮನೆಗ ಹೆಂಡ್ತಿನ ಖುಷಿಯಾಗಿ ನೋಡ್ಕೊಬೇಕು. ಅವಳು ಎಲ್ಲಿದ್ರೆ ಅಲ್ಲಿಗೆ ಹೋಗೋದು, ನಗ್ತಾ ಮಾತಾಡ್ಸೋದು, ಕೈ ಇಟ್ಕೊಳೋದು, ಹಂಗೆಲ್ಲ ಮಾಡಬೇಕು. ನೀನೇನು ಇಲ್ದಿರ ನೀನು ಸುಮ್ಮನೆ ಓದೋಪುಟ ತಿಂದಪುಟ ಬಂದಪುಟ ಅಂತಂದರೆ ಅವ್ರಿಗೆ ಏನು ಅನಿಸ್ಬೇಕು ಹೇಳು? ಗಂಡನಾದನು ಹೆಂಡ್ತಿನ ಪ್ರೀತಿಯಿಂದ ನೋಡ್ಕೊಬೇಕು, ಪ್ರೀತಿಯಿಂದ ಮಾತಾಡ್ಸ್ಬೇಕು, ಖುಷಿಯಾಗಿ ಇಕ್ಕೊಬೇಕು. ಆವಾಗೆಲ್ಲ ನೀನು ಹೇಳ್ದಂಗೆ ಕೇಳೋದು. ಅದಂಗೆ ಇವಾಗ ತೋಟದಿಂದ ಓದ್ತೀಯ. ಸಾವಿತ್ರಮ್ಮ ಅಡುಗೆ ಮನೆಗೆ ಇತ್ತಾಳೆ, ಮೆಲ್ಲಿಗೆ ಹೋಗ್ಬಿಟ್ಟು ಸಾವಿತ್ರಿ ಅನ್ನೋದು. ಆವಾಗ ನೋಡ್ದ ನಮ್ಮ ಅವನು ತೋಟದಿಂದ ಬಂದ್ಬಿಟ್ಟು ಸೀದಾ ನನ್ನೇ ಮಾತಾಡ್ಸಕ್ಕೆ ಬನ್ನು ಅಂತ ಖುಷಿಯಾಗಿತ್ತಾಳೆ. ನೀನು ಮನೆಗೆ ಹೋದಾಗೆಲ್ಲ ಸಾವಿತ್ರಮ್ಮನ ಜೊತೆಗೆ ಹಿಂದೆ ಮುಂದೆ ಓಡಾಡ್ಕೊಂಡಿರ್ಬೇಕು. ಆವಾಗ ಗಂಡು ಕಡೆ ಗಮನ ಬರ್ತದೆ. ನೀನು ಹೋಗ್ಬಿಟ್ಟು ಆಡ್ಬಿಟ್ಟು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ರೆ ಅಯ್ಯ ಇವಂದು ಯಾವಾಗಲೂ ಇದ್ದಿದೆ ತಕ ಅಂತ ಅಂದ್ಬಿಟ್ಟು ಅವ್ರಿಗೆ ಅದ್ರ ಕಡೆ ಗಮನ ಇರಲ್ಲ. ಅವ್ರನ್ನ ಮುಚ್ಚಿಟ್ವಾಗಿ ನಗ್ತಾ ನೋಡ್ಕೊಬೇಕು. ಅಯ್ಯ ನನ್ನ ಮಗನೇ, ಹೆಂಡ್ತಿ ಜೊತೆಗಿರೋವಾಗ ಎಲ್ಲ ಮರೆತು ಬಿಡ್ಬೇಕು. ಏನನ್ನ ಕೇಳಿದ್ಲಾ ತಂದ್ಕೊಡ್ಬೇಕು. ನನ್ನ ಹತ್ರ ಕಾಸು ಕೇಳು, ತಗೊಂಡು ಕೊಡು, ಆವಾಗ ಖುಷಿ ಆಗ್ತದೆ. ಹಂಗತ್ತೀಯಾ? ಇವಾಗ ಒಂದು ಕೆಲಸ ಮಾಡುವ, ಪೇಟಕ್ಕೆ ಹೋಗುವ, ಒಂದು 2-3 ಮಳೆ ಮಲ್ಲಿಗೆ ಹೂವು ತಕ. ಏನನ ಅವಳಿಗೆ ಸೀಟು ಇಷ್ಟನ? ಯಾವ ಸೀಟ್ ಇಷ್ಟ ಅವಳಿಗ? ಬಾದುಷಾ ಜಂಗಿರೋ ಅದೆಲ್ಲ ಇಷ್ಟ. ಕಟ್ಸ್ಕ, ಒಂದಷ್ಟು ಕಟ್ಸ್ಕೊಂಡು ಎತ್ಕೊಂಬಾ. ಸಾವಿತ್ರಿ ನೀನು ಹೊಡೆದಿತ್ತು ತಪ್ಪಾಗೋಯ್ತು, ನಂಗೆ ಯಾಕೋ ಕೋಪ ಬಂದ್ಬಿಟ್ಟಿತ್ತು, ಅದಕ್ಕೆ ಒಂದೇಟು ಹಾಕ್ಬಿಟ್ನೆ, ನನ್ನ ಕ್ಷಮಿಸ್ಬಿಡು ಇಂದ ಅಂತೇಳಿ ನೀನೇ ತಲೆ ಹೂವು ಮುಡಿಸಿ ಆ ಸೀಟ್ ಎನ್ಸಿ ತಿನ್ಸು. ನಗಿತಾ ಇರೋ, ನಿನ್ನ ಒಂದು ನಗುಗ ಕರ್ಗೋಗ್ಬಿಡ್ತಾಳೆ. ಏನ್ರಿ ನಾವು ಹುಷಾರಾಗಿ ನೋಡ್ಕೊಬೇಕಪ್ಪ. ಅಯ್ಯ ದೊಡ್ಡ ನನ್ನ ಮಗನೇ, ಎಂತಿ ಹತ್ರ ಸಿಕ್ಕೋ ಖುಷಿ ಬೇರೆ ಕಡೆ ಸಿಗ್ತದಾ? ಈ ನನ್ನ ಮಗನಿಗೆ ಏನೂ ತಿಳಿಯಲ್ಲ. ನೀನು ಯಾವಾಗ ಹೆಂಡ್ರನ್ನ ಬೇಕಾ ಮಾಡ್ತೀವೋ ಅವಳು ದೂರ ಆಗ್ತಾಳೆ. ಯಾರು ಇಲ್ಲಿದ್ದಾಗ ಪಕ್ಕದಾಗ ಕೂತ್ಕೊಂಡು ನಗ್ತಾ ಮಾತಾಡೋದು ಎಲ್ಲ ಮಾಡಬೇಕು. ಏನು ಅಷ್ಟು ಮಾತ್ರ ತಿಳಿಯಲ್ಲ ನಿಂಕ? ಹಂಗೆ ಹಂಗೆ ಕೊಡ್ಬಂತ ಕಾಸುಗಳು. ಇವಾಗ ನಾನು ಪೇಟೆಗೆ ಹೋಗಿ ಮಲಗುವನ ಆ ಸೀಟೆಲ್ಲ ತಗೊಂತೀನಿ. ಕೊಡ್ತೀನಿ ನೋಡಿ, ಹೋಗಿ ತಗೊಂಬಂದು ಕೊಟ್ಬಿಟ್ಟು ನಗ್ತಾ ಮಾತಾಡಬೇಕು ಹೆಂಡ್ತಿ ಹತ್ರ. ಎಲ್ಲ ಆಚಿಂದ ಮನೆಯೊಳಗೆ ಬಂದಿದ ತಕ್ಷಣ ಎಲ್ಲೊಳ್ಳೆ ಹುಡ್ಕೊಂಡು ಹೋಗ್ಬೇಕು. ಏನು ಸಾವಿತ್ರಿ ಕಣ್ಣು ಕಾಣಿಸೋದೇ ಇಲ್ಲ ನೀನು, ಯಾಕೆ ಸಾವಿತ್ರಿ ಹಿಂಗೆಲ್ಲ ಮಾಡ್ತೀಯಾ? ನೀನು ನೋಡಿಲ್ಲ ಅಂದರೆ ನನಗೆ ಬೇಜಾರಾಗುತ್ತದೆ ಅಂತ ಹೇಳ್ಬೇಕು. ಸರಿ, ಯಾಕೆ ಸಾವಿತ್ರಿ ನೀನು ನಂಗೆ ಕಣ್ಣು ಕಾಣಿಸ್ಬೇಕು, ಇಲ್ಲಾಂದರೆ ನಂಗೆ ಬೇಜಾರಾಗ್ತದೆ. ಹಂಗೆ ಹೇಳ್ಬೇಕು ಏನ್ರಿಕ. ಏನ್ರಿ ಒಂಥರ ಈ ಅರ್ಥ ಇದ್ದಂಗೆ. ಅದನ್ನು ಜೋಪಾನವಾಗಿ ನೋಡ್ಕೊಬೇಕು. ಅದೇನೋ ನಾವು ಒಂದ್ಸತಿ ಕೆಳಗೆ ಬಿತ್ತು ಹೊಡೆದೋಗ್ತದೆ. ಅದನ್ನು ಜೋಡ್ಸೋಕೆ ಸುಮಾರು ಒಂದು 3-4 ದಿವಸ ಬೇಕಾಗ್ತದೆ. ಅದಕ್ಕೆ ಜೋಪಾನವಾಗಿ ನೋಡ್ಕೊಬೇಕು. ಆಯ್ತು ಬಿಡು. ಆಯ್ತು ನೋಡ್ಕೊತೀನಿ ಬಿಡು. ಅಯ್ಯೋ ದೊಡ್ಡ ನನ್ನ ಮಗನೇ,
ನೀನು ನನಗೆ ಹೇಳ್ಕೊಡ್ಬೇಕಾ, ನಾನು ನಿಂಗೆ ಕೇಳ್ಕೊಡ್ಬೇಕಾ? ಓ ನಿಂಗೆ ಇಬ್ಬರು ಅಂಟ್ರಲ್ಲಪ್ಪ, ನಿಂಗೆ ಅನುಭವ ಜಾಸ್ತಿ, ನಂಗೆ ಇರೋದು ಒಬ್ಳೆ ಅಂಟ್ರು, ನಂಗೆ ಅನುಭವ ಕಮ್ಮಿ. ಗೋಲ್ ನನ್ನ ಮಗನ ನೀನು, ಸಾಧಾರಣ ನನ್ನ ಮಗನಲ್ಲ ನೀನು. ಸರಿ ಕೊಡು, ಪುರಾಣ ಹೇಳ್ಕೊಂಡು ಇರ್ಬೇಡ. ನಾನು ತಗೊಂಬತ್ತೀನಿ ಸೀಟುನ ಮಲ್ಲಿಗೆ ಹೂವ. ನಡಿ ಮನ್ಕೋಗ ನಡಿ, ಗಾಡಿ ಹಾಕೊಂಡು ಹೋಗಿ ಒಂದು 500 ರೂಪಾಯಿ ಕೊಡ್ತೀನಿ, ತಗೊಂಬೋಗು. 500 ರೂಪಾಯಿಗೆ ಮಲ್ಲಿಗೆ ಹೂವು ಎಲ್ಲಿ ಬರ್ತವೆ? ಹೋಗಲೇ, ಒಂದು ಮಳೆ 30-40, ಒಂದೆರಡು ಮಳೆ ತಗೊಂಬೋಗ. ಹ್ಞೂ ಸರಿ ಆಯಿತು. ಹಂಗಾರೆ ಮಾತಾಡ್ತಾಳೆ ಇವಾಗ ನಂಗೆ ಕೂಡ. ಮಾತಾಡ್ತಾಳೋ ಬಿಡ್ತಾಳೋ ಅದು ನಿನ್ನ ಕೈಯಾಗಿರೋದು. ಹ್ಞೂ ನಿನ್ನ ಕೈಯಾಗಿರೋದು. ಏನ್ರನ್ನ ಹೆಂಗೆ ನೋಡ್ಕೊಬೇಕು ಹಂಗೆ ನೋಡ್ಕೊಬೇಕು. ಅಯ್ಯೋ ದೊಡ್ಡ ನನ್ನ ಮಗನೇ ನೀನು, ಖುಷಿಗೆ ಮಾತಾಡಿ ಏನ್ರ ಹತ್ರಲೇ. ಹ್ಞೂ ಸರಿ ಆಯ್ತು ಬಿಡು, ನೀನು ಹೋಗು ಅಂತಾಳೆ ನನ್ನ. ನೀವು ಪ್ರೀತಿಯಿಂದ ನೋಡ್ಕೊಂಡ್ರೆ ಏನಕ್ಕಂತಾಳೆ? ಹ್ಞೂ ಸರಿ ಬಾ ನಡಿ. ಇವಾಗ ದೊಡ್ಡವನು ಎತ್ತೋದಂಗೆ ಎತ್ತಾಳು ಬಿದ್ದೋದ್ನ ಜಯಮನ ಕರ್ಕೊಂಡು ಓಡೋಗ್ಬಿಟ್ಟು ನೀನು. ನಡಿಗ ಹಿಂಗ ಹೋಗಿ ತಗೊಂಬೋಗು. ಹುಷಾರ್ಗೋಗುವ ಲೇ, ಹುಷಾರ್ಗೋಗ. ಹೇಳೋದು ಮಾತು ಕೇಳಲ್ಲ ನನ್ನ ಮಗನು. ಸಾವಿತ್ರಮ್ಮ ಇದೇನು ಮನೆಗೆ ಯಾರೂ ಇಲ್ಲ? ಸರಸ್ವತಮ್ಮ. ಓ ಬರ್ತಾ ಇದ್ದೀನಿ ಸಮಯ, ಬರ್ತಾ ಇದ್ದೀನಿ. ಏನು? ಸರಸ್ವತಮ್ಮ, ಸಾವಿತ್ರಮ್ಮ. ಸಾವಿತ್ರಿ. ಇಲ್ಲಿರೋರೆಲ್ಲ ಮನುಷ್ಯರಲ್ಲ. ಗಂಡನ ಬಾಯಿಗೆ ಬಂದಾಗ ಬೈತಾವಳೆ, ಅದಕ್ಕೆ ಅವ್ನು ತೆಗೆದು ಎಡ್ಕಾಪಾಳಕ್ಕೆ ಕೊಟ್ಟು ಗೊಳೋ ಅಂತ ಹತ್ಕೊಂಡು ಕೂತಾವಳೆ. ಸರಸ್ವತಮ್ಮ. ಗಂಡನ ಮರ್ಯಾದೆನೇ ಇಲ್ಲ, ಗಂಡಗೆ ಮರ್ಯಾದೆ ಕೊಟ್ರಲ್ಲ ಅವನು ಮರ್ಯಾದೆ ಕೊಡೋದು. ಏನಲ್ಲಪ್ಪ ಎಲ್ಲಮ್ಮ ನಿಮ್ಮ ಸಾವಿತ್ರಿ ಅದಕ್ಕೆ? ಅಯ್ಯೋಲ್ಲಪ್ಪ, ಅತ್ತಿತಾನ ಹೋಗ್ಬಿಡ್ತಾನ ಪಾಪ, ಸಾವಿತ್ರಿ ಹತ್ತದನ. ಅದಕ್ಕೆ ಹತ್ತನು ತೋಳೆ ಸಾವಿತ್ರಿ ಹತ್ತದೆ. ಅವನ್ಗ ಬೀಳ್ತವೆ ಸರಿಯಾಗಿ ಏಟುಗಳು. ಅತಿ ಆಡ್ತಾವನ ಅವನು. ಹೂನಲ್ಲಪ್ಪ ಪಾಪ. ಲೇ ಅವಳು ಬೈದ್ಲು, ಅದಕ್ಕೆ ಅವನು ಹೊಡೆದ್ನು ಸುಮ್ಮನೆ ರೇ. ಅದ್ಯಾಕೆ ಹಂಗಾಡ್ತೀಯ ನೀನು? ಏನು ಬೈಲಲ್ಲಮ್ಮ, ಚಿತ್ತಾಣನ ಮಮ್ಮ ಅನ್ಕೊಂಡು ಇನ್ನೇನೆ ಓಲ್ಲ ಬಂಬುತ್ತು ದಮ್ ಅಂತ ಹೋಗ್ಬಿಟ್ಟವನೆ. ಯಾಕಮ್ಮ ಸಾವಿತ್ರಮ್ಮ? ಯಾಕೂ ಇಲ್ಲಮ್ಮವ, ತಲೆ ನೋಯ್ತಾಯ್ತು. ಇಲ್ಲಪ್ಪ ಇಲ್ಲ, ಹೋಗ್ಬಿತಾನೆ ಚಿತ್ತಾಣ ಹೋಗ್ಬಿತಾನೆ. ಗಂಡನ ಮರ್ಯಾದೆ ಕೊಡ್ತಿದ್ರೆ ಹೊಡೆದಿರು ಸುಮ್ಮನೆ ಬಿಡ್ತಾನ? ಮರ್ಯಾದೆ ಇರಬೇಕು ಗಂಡು ಅನ್ನೋದು, ಬಾಯಿಗೆ ಬಂದಾಗ ಮಾತಾಡೋದಲ್ಲ. ತಾತ ಸಾವಿತ್ರಿ ಅತ್ತೆ ಒಂದೆರಡು ದಿವಸ ಊರ್ಗೆ ಹೋಗ್ಬಿಟ್ಟು ಬರಲಿ. ಹೌದಾ? ಹ್ಞೂ ಹೋಗ್ಲಿ ಊರ್ಗೆ ಹೋಗ್ಬಿಟ್ಟು ಬರಲಿ. ಅಲ್ಲಮ್ಮ, ಇಲ್ಲಿ ಮನೆಗೆ ಬಾಣಂತಿ ನೀನು ಮಕ್ಕಳು ನೋಡ್ಕೊಬೇಕು, ವಿಹಾನ ನೋಡ್ಕೊಬೇಕು. ಜಾನುಕ ಸ್ಕೂಲ್ ವೇನ ಅಲ್ಲೇ ಬರ್ತದೆ ತಾತ, ಅಲ್ಲಿಂದ ಅಲ್ಲಿಗೆ ಕಳಿಸ್ತಾಳೆ. ನೀವು ನಿರ್ಧಾರ ತಗೊಂಬಿಟ್ರೆ ಹೆಂಗಮ್ಮ? ಸಾವಿತ್ರಮ್ಮನ ಹೇಳ್ಬೇಕು ತಾನೆ? ಅತ್ತೆ ಒಂದೆರಡು ದಿವಸ ಊರ್ಗೆ ಹೋಗ್ಬಿಟ್ಟು ಬರ್ತೀಯಾ? ಅವನು ಅಂತಂದ್ರೆ ಓದ್ತೀನಿ, ಇಲ್ಲ ಅಂತಂದ್ರೆ ಇಲ್ಲ. ಸರಿ ಹೋಗಮ್ಮ, ಹೋಗ್ಬಿಟ್ಟು ಹೋಗು. ಯಾಕೋ ಮುಂಚೆ ಬೇಜಾರು ಮಾಡ್ಕೊಂಡಿದ್ಯಾ? ಹೋಗ್ಬಿಟ್ಟು ಹೋಗು. ಇಲ್ಲೆಲ್ಲ ಹಾರಾಡ್ಲಿ ಹೋಗು. ಅದೆಷ್ಟೆಷ್ಟು ಹಾರಾಡ್ತಾರೋ ನಾನು ನೋಡೇ ಬಿಡ್ತೀನಿ. ಹಾರಾಡಲಿ ಹಾರಾಡೋರೆಲ್ಲ ಹಾರಾಡ್ತಾ ಇರಬೇಕು, ನಾವು ನೋಡ್ತಾ ಇರಬೇಕು. ಹೋಗ್ಬಿಟ್ಟು ಹೋಗು. ಚಿಕ್ಕವನ್ ಪೇಟೆಗೆ ಹೋಗೋಣ, ಬಂದಮೇಲೆ ಅವನ ಜೊತೆಗೆ ಹೋಗ್ಬಿಟ್ಬಿಟ್ಟು ಬರ್ತಾನೆ. ಒಂದೆರಡು ದಿವಸ ಇದ್ಬಿಟ್ಟು ಬಾ. ಅಯ್ಯೋ ಒಂದೆರಡು ದಿವಸ ಏನೋ, ಒಂದು 15 ದಿವಸ ಇದ್ಬಿಟ್ಟು ಬರಲಿ ಬಿಡು. 15 ದಿವಸ ಏನೋ, ತಿಂಗಳೇ ಇದ್ಬಿಟ್ಟು ಬಮ್ಮ, ತಿಂಗಳೇ ಇದ್ಬಿಟ್ಟು ಬಾ. ಸರಿ ಮಾವ ಆಯ್ತು, ಹೋಗ್ಬಿಟ್ಟು ಬರಲಿ ತಾತ. ಹ್ಞೂ ಆಗ್ಬೋದು. ಇಕ್ಕಮ್ಮ ಬಟ್ಟೆಗಳು ಒಂದು 2 ಜೊತೆ. ಅವ್ನು ಬರ್ತಾನೆ, ಪೇಟೆಗೆ ಹೋಗೋಣ. ನಾನೇ ಕಳಿಸ್ತೀನಿ. ಹೇಳಪ್ಪ ತಾವಿ ತಡೆ ಹತ್ತಿದ ಓತಾಡ್ತಡೆ ಎಂದ ಮನೆಗೆ ಕೆತ್ತ ಮಾರೋರು ಯಾರು? ಅಯ್ಯೋ ಏನಿ ಮನೆ ಬಂಗಲೆ, ದೊಡ್ಡ ಬಂಗಲೆ, 100 ಜನ ಅವ್ರೆ. ನೀನು ಯಾವ ಕೆಲಸ ನಾನು ಮಾಡ್ತೀನಿ. ಹೋಗ್ಬಿಟ್ಟು ಬರಲಿ ಬಿಡು. ಊಟದ ಮನೆಗೆ 1-2-3 ತಿಂಗಳು ಇದ್ಬಿಟ್ಟು ಬರಲಿ. ಕೇಳಿಸ್ತೇನಮ್ಮ? ಕೇಳಿಸ್ತಾ? ಇದ್ಬಿಟ್ಟು ಬರಲಿ ಬಿಡು ಆರಾಮಾಗಿ. ಇಲ್ಲಮ್ಮ, ವಿತಾನನ ನೋಡಬೇಕು, ಮಕ್ಕಳನ್ನ ನೋಡಬೇಕು. ಹೆಂಗೆ ನೋಡ್ಕೊಳ್ತೀಯ ನೀನು? ಅವಳಲ್ಲ ಸಾವಿ ಇವಳು ಸರೋಜೆ ನೋಡ್ಕೊಂತಾಳೆ ಬಿಡು ಅವಳನ್ನ. ಅವ್ನು ನೋಡ್ಕೊಂಡು ಅಡುಗೆ ಮಾಡ್ಕೊಂತಾಳೆ. ಮಾತಾಳೆ ಅಡುಗೆ ಮಾಡ್ದಂಗೆ ನೀನು ತಿಂದಂಗೆ ಮುಯ್ತು ತತೆ. ಸರೋದಿ ಹತ್ತದೆ ಎಲ್ಲ ತತ ಮಾತಲ್ಲ. ಆಯಮ್ಮನ ಮದುವೆನೇ ಇದೆ ಬಿತ್ತಲೆ. ಏನೇನೋ ಮಕ್ಕಳು ಹೋಗು, ಇವಳು ಮಾತನ್ನು ಮುಚ್ಚೋದ. ನಿಮ್ಮ ಅಪ್ಪನ ಕೂಗೆ ನೀ ಎತ್ತದು ನಿಜ ಬಾಯಿಲ್ಲ ಬಿಡಬಿತ್ತದೆ. ಲೇ ನಿಮ್ಮ ಅಪ್ಪನ ನಾನು ಮಾತಾಡ್ತಾ ಇಲ್ಲ. ಅದೇನೋ ರಾತ್ರೆಲ್ಲನೂ ಏನೋ ದೆವ್ವ ಅಳ್ತಾನೆ ಇತ್ತಂತೆ. ಸವಿತಿವ್ರ ಮನೆಗ. ಅದಕ್ಕೆ ಅವಳು ಬೆಳಗ್ಗೆ నాకు ಬಂದು ಹೇಳಿದ್ಲು. ನಿಮ್ಮ ಅಪ್ಪನ ಕೇಳು ಯಾವುದೊಂದಕ್ಕೂ ದೆವ್ವ ಬಂದಿತ್ತಂತೆ. ಎರಡೆಲ್ಲ ಮೈಯಲ್ಲಿರೋದು ನಿಂತ ಅವಳೇ ಹೇಳಿದ್ದು. ಏನೋ ಬಸ್ರಂತಮ್ಮ, ಏನು ಹೆಚ್ಚಾಯ್ತು ಕಮ್ಮಿ ಆಯಿತು ದಿಗಲ್ಗ ಯಾಕೆ ಬೇಕು ನಮ್ಗ? ಆ ಗೌರಿ ಜೊತೆಗ ಹೋಗಂಗಿದ್ರೆ ಹೋಗ್ಲಿ ಬಿಡು. ಹೋಗ ಅವ್ರ ಮನೆಗೆ ಇರ್ಲಿ, ಇಲ್ಲೆಲ್ಲ ಜಾಗ ಸರಿ ಇಲ್ಲ. ಅಯ್ಯೋ ಕಲಿಡಲ್ಲಮ್ಮ, ದೇವಣ್ಣ ಇಲ್ಲ ಪಿತಾತಿನೂ ಇಲ್ಲ. ನೀನೇನು ಇತ್ತಿತ್ತಲ್ಲ ಬರ ನೀನು? ಹೂನೇ ಬೇಕಾರೆ ಅವಳು ಕೇಳೋಗ. ಇವತ್ತು ಕೇಳಕ್ಕೆ ಹೋಗಿಲ್ಲ ನಾನು. ಲಪ್ಪ ಏನಮ್ಮ? ಲಪ್ಪ ಅತ್ತೆ ಬಿದ್ದ ಅವಳ ಮನೆಗೆ ದೆವ್ವ ಬಂದಿತ್ತದಂತೆ. ನಾತಡೆ ಎಲ್ಲ ಅಲ್ಲಿತಾಯ್ತಂತೆ ಅವಳ ಮನೆಗ. ದೆವ್ವ? ಯಾವ ದೆವ್ವ? ಹೇಳು ದೆವ್ವ. ಅದೇ ಗಂಡಸ್ರಗ ಮೈ ತುಂಬ ಕೆಲಸ ಇರ್ತದೆ, ಅವ್ರು ಕೆಲ್ಸಕ್ಕೆ ಹೋಗಿರ್ತಾರೆ. ಈ ಹೆಂಗಸರು ತಿಂದು ಮನೆಗ ಕೊಬ್ಬುಗ್ಲೆಕ್ಕಿತ್ತವೆ, ಅವೇ ಬರೋದು ದೇವ್ಗಳಾಗಿ. ಎಲ್ಲನ ಗಂಡು ದೇವ್ಗಳು ಬಂದಿರೋದು ಕೇಳಿದ್ಯಾ? ವಿಚಾರಿಸ್ಕೊಂಡ್ರೆ ಆಯ್ತು ಬಿಡು. ಹೆಣ್ಣು ದೇವ ತಾನೆ, ವಿಚಾರಿಸ್ಕೊಂಡ್ರೆ ಆಯ್ತು ಬಿಡು. ಹೇಳ್ತೀನಿ, ಏನು ಹೇಳ್ತಾರೆ ನೋಡೋಣ.
ರಾತ್ರಿಗೆ ಉಂಚು ಬರಲು ತಗೊಂಡು ತೀರ್ತಾ ಇದ್ರೆ ಗೀರ್ಕೊಂಡು ಓಡೋಗ್ಬಿಡ್ಬೇಕು. ಹ್ಞೂ, ಎಂಥ ದೆವ್ವನ ಇರಲಿ ಬಿಡಿಸ್ತೀನಿ ನಾನು. ಏನು ದಿಗ್ಲು ಬೀಳ್ಬೇಡ ಅಂತೇಳು. ಲೇಳಮ್ಮ ಲಪ್ಪನ ಹೇಳವನೇ ಎಂತ ದೆವ್ವನ ಇಲ್ಲೇ ಬಿತ್ತಣಂತೆ. ಬಿರು ನೀನು ಅಂತಿದ್ದೆ ಬೀಬರ ಏನು ಮಾರಲ್ಲ ನಿನ್ ದೆವ್ವ. ಊರ್ಕೋತಾಳು ಊರ್ಕ ಹೋಗ್ಲೇಳು, ಹೋಗ್ಬಿಟ್ಟಿದ್ದು ಬರಲಿ. ಅವ್ನು ಚಿಕ್ಕೊಂದು ಹೇಳ್ತೀನಿ ಬಿಟ್ಬಿಟ್ಟು ಬಂದ್ಬಿಡ, ಮಾತ್ಗಿ ತಾಡ್ಸ್ಬೇಡ ಅಂತ. ಇಲ್ಲ ಎತ್ತೋಗಿದ್ದ ಪೇಟೆಗೆ ಹೋಗೋಣ ಅಂತ ಹೋಗಿದ್ನಾ? ಇಲ್ಲ ನಮ್ಮ ಗೇಟಾಗ ಇವಾಗ ಹೊಸ್ಕ ಒಂದು ಬೇಕ್ರಿ ಆಗದೆ. ಹ್ಞೂ, ಆ ಬೇಕ್ರಿನಾಗೆ ತಗೊಂಬಂದೆ. ಏನು ತಗೊಂಬಂದೆ? ಮೈಸೂರು ಪಾಕು, ಜಿಲೇಬಿ, ಲಾಡು ಎಲ್ಲ ತಗೊಂಬಂದೆ. ಹೌದೇನೋ? ಕೊಡಲ್ಲ ಏನಾಗಲೇ ರೀ, ಕೊಟ್ಟಿದ್ದ ಬ್ಯಾಗು. ನಿಂಗುರಷ್ಟು ಕೊಡ್ತೀನಿ, ನಾನು ಅವಾಗ ಒಂದೊಂದು ಎತ್ಕೊಂತಿರ್ತೀನಿ. ಯಾಕ ಬಂದ್ಬಿಡು. ಓಹೋ, ಎಂತ ಮಾತು ಹೇಳ್ತೀಯ ನೀನು? ಮತ್ತೆ ಇನ್ನ ತಂದಿರೋದು ನೀನು ನಿಮ್ಮ ಅಪ್ಪನ್ಗ? ನಮ್ಮ ಅಪ್ಪನ್ಕಲ್ಲ ನಿಂಕಲ್ಲ. ಓಹೋ, ಎಂತ ಮಾತು ಹೇಳ್ತಾಳೆ ನೋಡು. ಸರಸ್ವತಿಗೆನಾ? ಮೌ ಓ ಮೌ, ನಾನು ಯಾರಿಗೂ ತಂದಿಲ್ಲ, ಅಪ್ಪನ ಕಾಸು ಕೊಟ್ಟಿರೋದು ನಂಕ. ಕೊಡುತ್ತ ಬ್ಯಾಗು ನೋಡ್ತೀನಿ. ಇಲ್ಲೆಲ್ಲ ಬ್ಯಾಗ್ ಹಂಗೆಲ್ಲ ಕೊಡಲ್ಲ ನಾನು ತಂದಿರೋದು ನಾನು ಎಲ್ರಿಕ. ಅದೇನಾ ಅವಳಿಗೆ ತಂದಿರೋದು? ನಮ್ಮ ಅಪ್ಪನ ಹೇಳೋನೆ ಇನ್ಮೇಲೆ ಎಲ್ರನ್ನ ಚೆನ್ನಾಗಿ ನೋಡ್ಕೊಬೇಕು ಅಂತ. ಅವಳಿಗೆ ನಾನು ನನಗೆ ಅವಳು. ಇನ್ಮೇಲೆ ನಾನು ಅವಳನ್ನ ಏನೂ ಗದ್ರಲ್ಲ, ಅವಳನ್ನ ಪ್ರೀತಿಯಿಂದ ನೋಡ್ಕೊತೀನಿ. ಅವಳು ಎಲ್ಲಿದ್ರೆ ಅಲ್ಲೇ ಇರ್ತೀನಿ ನಾನು. ಮನೆಯಿಂದ ಒಳಗೆ ಬಂದಿದ ತಕ್ಷಣ ಅವಳೆಲ್ಲವಳ ಹುಡ್ಕೊಂಡು ಹೋಗಿ ಅವಳನ್ನ ಮಾತಾಡ್ತೀನಿ. ನಿಂಗೆ ಬುದ್ಧಿ ಕಿತ್ತಿ ಅದೇನಾ? ಎಂಟ್ರನ್ನ ಯಾವತ್ತಿದ್ರು ಕಾಲು ಕೆಳಗೆ ಇಕ್ಕೊಬೇಕು, ಕಾಲು ಕೆಳಗೆ ಇಕ್ಕೊಬೇಕು. ನೀನು ಕೂತ್ಕೊಬೇಕು, ನಿಂತ್ಕೊಬೇಕು, ಹಂಗೆ ಇಕ್ಕೊಬೇಕು ಎಂಟ್ರನ್ನ. ನಿನ್ನ ಮಾತು ಕೇಳ್ಬಿಡು. ಓಹೋ ಹೋಗೋ, ಅವ್ರ ಅಪ್ಪನ ಅವ್ರ ಅಮ್ಮನ ಎಲ್ಲ ಬಿಟ್ಟು ನನ್ನೇ ನಂಬ್ಕೊಂಬಂದವಳೆ. ಅವಳಕ್ಕೆ ನಾನು ಮೋಸ ಮಾಡಲ್ಲ ನನ್ನ ಎಲ್ರಿಗ. ಸಾವಿತ್ರಿ ಸಾವಿತ್ರಿ ಸಾವಿತ್ರಿ, ನಿಂಕಂತ ಸೀಟುಗಳು ಆಮೇಲೆ ಮಲ್ಲಿಗೆ ಹೂವು ಎಲ್ಲ ತಗೊಂಬಂದಿದ್ದೀನಿ. ಇಂದ ನನಗೇನು ಬೇಡ. ಬೇಡ ಅನ್ಬೇಡ, ತಿನ್ನು ಸಾವಿತ್ರಿ, ತಿನ್ನು, ಬೇಜಾರು ಮಾಡ್ಕೊಂಬೇಡ. ನಂದು ತಪ್ಪಾಗೋಯ್ತು, ಇನ್ಮೇಲೆ ಹಂಗೆಲ್ಲ ಮಾತಾಡಲ್ಲ ಆಯ್ತಾ? ಇಂದ ತಿನ್ಬಿಟ್ಟ ತಿರುಗು ಮಲ್ಲಿಗೆ ಹೂವು ಮುಡಿಸ್ತೀನಿ. ಎಷ್ಟು ಮಾಡ ಮಲ್ಲಿಗೆ ಹೂವು? 2 ಮಳ. ನನ್ನ ಎಲ್ರಿಗ ಕೂದಲು ಉತ್ಕವೆ. ಆ ಕಡೆಗೆ 1 ಮಳ, ಈ ಕಡೆಗೆ 1 ಮಳ. ಏನಕ್ಕೆ ಮಾವ ಇವಾಗ ಇವೆಲ್ಲ ತಂದಿದ್ದು? ಈಗ ಬೆಳಗ್ಗೆ ಒಯ್ದ್ಬಿಟ್ನಲ್ಲ, ಅದಕ್ಕೆ ನಂಗೆ ಮುಂಚ್ಕೊಂಡು ನೋವಾಗೋಗ್ಬಿಟ್ಟು ಹುಂಚೆ ಮರ ಕೆಳಗೆ ಹತ್ಕೊಂಡು ಕೂತಿದ್ನ್ಯಾ. ನಮ್ಮ ಅಪ್ಪನ ಬೈದ್ಬಿಟ್ನು ಹಂಗೆಲ್ಲ ಅನ್ಕೂಡ್ದು ಅಂತ. ಇಂದ ಲೇ ಚಿಕ್ಕನೇ, ಏನಪ್ಪ? ಸಾವಿತ್ರಮ್ಮನ ಕರ್ಕೊಂಡೋಗಿ ಊರಾಗ ಬಿಡಪ್ಪ, ನೀನು ಬೇಕಾದ್ರೆ 1-2-3 ದಿವಸ ಇದ್ಬಿಟ್ಟು ಬಾ. ಸರಿ ಆಯ್ತು, ಹುಷಾರಾಗಿ ಕರ್ಕೊಂಡೋಗೋ. ಕರ್ಕೊಂಡು ಹೋಗ್ತೀನಿ. ಸಾವಿತ್ರಿ, ನನ್ನ ತಪ್ಪಾಗೋಯ್ತು, ಇನ್ನೊಂದು ಜೊತೆ ಹಂಗೆಲ್ಲ ಮಾಡಲ್ಲ. ನೀನು ಹಿಂಗಿದ್ರೆ ನನ್ನ ಮನ್ಸ್ಕೊಬಲ್ಲ ನೋವಾತದ ನೋಡ್ಕ. ನಾನು ಹೊಲ್ಟೋತೀನಿ, ಹೋಗು. ನೀನು ಏನೇನು ಹಿಂಗೆ ಐತ್ರೆ. ಇಲ್ಲ ಸುಮ್ಮನೆ ಮಗ ಅಳ್ಬೇಡ. ಯಾಕೆ ಹೇಳ್ತಾ ಇರೋದು ನೀನು? ಗಂಡ ಹೆಂಡ್ತಿ ಮಧ್ಯದಾಗ ಶೂ ಪೂಜೆ ಬಿಟ್ಟಂಗೆ ಏನಕ್ಕೋ ಅಲ್ಲಿ ನಿಂತಿರೋದು? ಹೆಂಗಂತ ನೋಡು, ತಿರ್ಗಾ ನೋಡು ಅಲ್ಲೇ ನಿಂತಿರೋದು ಸರಸ್ವತಮ್ಮ. ಅವ್ರ ಗಂಡ ಹೆಂಡ್ತಿ 100 ಮಾತಾಡ್ಕೊಂತಾರೆ, ನಿಂದೇನಮ್ಮ ಕೆಲಸ ಮಧ್ಯ? ಅಳ್ಬೇಡ ಸುಮ್ಮನೆ ಮಗ. ಯಾಕೆ ಹೇಳ್ತಾ ಇರೋದು ನೀನು? ನಗೀತಾ ಇದೆಯಾ? ನಡಿ, ಹಂಗೆ ಸ್ಕೂಲಿಂದ ಜಾನನ್ ಕರ್ಕೊಂಡ ಹಂಗೆ ಹೋಗೋಣ. ಅವ್ರಿಗೂ ವ್ಯಾನ್ ಬರ್ತೈತೆ ಮಗ, 1-2 ದಿವಸ ಇಟ್ಬಿಟ್ಟು ಬರೋಣ. ನಡಿ ಹೋಗೋಣ. ಸರಿ ಇರು, ಬಟ್ಟೆಗಳೆಲ್ಲ ಇಟ್ಕೊಂತೀನಿ. ಜಾನವು ನನ್ನವು ನಿನ್ನವು ಎಲ್ಲಾನು. ಆಯ್ತು, ಮಲ್ಲಿಗೆ ಹೂವು ಮುಡ್ಸ್ಲಾ? ಇರು, ರೆಡಿ ಆಗ್ಬಿಡ್ತೀನಿ, ಆಮೇಲೆ ಮುಟ್ಕೊಂತೀನಿ. ನಾನೇ ಮುಡ್ಸ್ತೀನಿ. ಸರಿ ಆಯ್ತು. ಲೈ ಹೋಗ. ಓದ್ತೀನಪ್ಪ. ಮುಂದುವರಿಯುವುದು.